ಹಲೋ ಗೈಸ್, ಸ್ವಾಗತ ಸುಸ್ವಾಗತ ಟುಡೇ ಮಿನಿ ಬ್ಲಾಗ್. ಅಂದ್ರೆ ಒಳಗಡೆ ಹುಡುಗಿ ಜೊತೆ ಚಾಟಿಂಗ್ ಮಾಡ್ಕೊಂತಾನ ನಮ್ಮ ಮೆಲ್ಪರ್. ನೋಡಿ ಇವನು ಯಾವ ಥರ ಮಾಡ್ತಾನೆ. ಈ ಥರ ಹುಡುಗರೆಲ್ಲ ಗಾಡಿ ಹಂಗಪ್ಪ ಕಲಿತಾರೆ. ಬರೀ ಹುಡುಗಿಯರ ಜೊತೆ ಚಾಟಿಂಗ್ ಮಾಡ್ತಾನೆ. ನೋಡಿ ಡೋರ್ ತೆಗೋಣಂದ್ರೆ ಡೋರ್ ಲಾಕ್ ಹಾಕೊಂಡ್ಬಿಡ್ತಾನೆ. ಬರ್ತಲ್ಲ ಡೋರು. ನೋಡಿ ಹಿಂದೆ ತಿರುತ್ತಾನೆ, ಹಿಂದೆ ಹಿಂದೆ ಹಿಂದೆ. ಎಲ್ಲಿಂದನೋ ಬರ್ತಾನೆ ಇವೆಲ್ಲ. ನಾನು ಬಂದೆ ಕೂದಲು ಜಾಸ್ತಿ ಬೆಳೆದಿದೆ ಅಂದ್ಬಿಟ್ಟು ಕಟ್ ಮಾಡ್ಸೋಕ್ಕೆ ಕಟಿಂಗ್ ಶಾಪ್ಗೆ. ಹೇಗಿದ್ದೆ ಹೇಗಾದೆ ಕಟಿಂಗ್ ಮಾಡಿಸಿದ್ಮೇಲೆ. ಕಟಿಂಗ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಇವತ್ತು ಸಿಗ್ನೇಚರ್ ಡೇ ಅಂತೆ ಕಾಲೇಜಲ್ಲಿ. ಸಿಗ್ನೇಚರ್ ಡೇ ಅಂದರೆ ಏನು, ಹೇಗಿರುತ್ತೆ ನೋಡೋಣ ಬನ್ನಿ ಹೋಗ್ಬಿಟ್ಟು. ನಾನು ಹೋಗ್ಬೇಕು ಇವಾಗ ಬಸ್ಸಿಂದ ಯಲಹಂಕ ಕಾಲೇಜ್ಗೆ. ಡೈಲಿ ಬಸ್ಸಲ್ಲೇ ಹೋಗೋದು, ಕಾರಲ್ಲಿ ಹೋಗೋಕ್ಕೆಲ್ಲ ಆಗಲ್ಲ. ಇರಲಿ ಬಸ್ಸಲ್ಲೇ ಹೋಗೋಣ. ನಾನಿವತ್ತು ಕಾಲೇಜಿಗೆ ಲೇಟಾಗಿ ಹೋಗಿದ್ದೀನಿ ಅಂದ್ಬಿಟ್ಟು ನನ್ನ ಫ್ರೆಂಡ್ಸು ವಾರ್ನಿಂಗ್ ಮಾಡ್ತಾನೆ, ಏನಕ್ಕೆ ಲೇಟಾಗಿ ಬಂದಿದ್ದೀಯ ಅಂದ್ಬಿಟ್ಟು. ನಾನು ಕಾಲೇಜಿಗೆ ಹೋಗೋಷ್ಟರಲ್ಲಿ ಸಿಗ್ನೇಚರ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಅಂದ್ಕೊಂಡೆ. ಬಟ್ ಇಲ್ಲಿ ಯಾವುದು ಸ್ಟಾರ್ಟ್ ಆಗಿಲ್ಲ. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ತೀಟ್ಲಿ ಹರಟೆ ಹೊಡ್ಕೊಂಡ್ಬಿಟ್ಟು ಕುಂತವ್ರೆ. ಯಾವಾಗಲೂ ಜಗಳನೇ ಇರುತ್ತೆ. ನಮ್ಮ ಫ್ರೆಂಡ್ಸು ಒಂದೊಂದು ಡೈಲಾಗ್ ಹೊಡಿತವ್ರೆ. ಫುಲ್ಲು ಎಮೋಷ್ನಲಲ್ಲಿ ಕಣ್ಣೀರು ಬರ್ಬೇಕು ಆ ಥರ ಡೈಲಾಗ್ ಹೊಡಿತವ್ರೆ. ಆದರೆ ನಗ್ನಾಗ್ತಾನೆ ಹೇಳ್ತಾರೆ ಫುಲ್ಲು. ಇವನಿದ್ದಾನೆ ನಮ್ಮ ಫ್ರೆಂಡು. ನಮ್ಮ ಫೋಟೋ ತೆಗೆಂದರೆ ಬರೀ ಹುಡುಗಿಯರ ಫೋಟೋನೇ ತೆಗಿತಾನೆ. ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಬೇಜಾರು ಮಾಡಿಬಿಟ್ಟ ನಮಗೆ. ಅನ್ನಕ್ ಬರಲ್ಲ ಲೇ. ಟಮ್ 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 ಸಂಖ್ಯೆ ಅಂತ ಮಂಗ್ಯ ಅಂತ ಸಂಖ್ಯಾ ನಾವು ಕಾಲೇಜಿಗೆ ಹೋದಾಗ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಎಲ್ಲರದು ಕೈ ಗುರುತುಗಳು, ಕೈ ಚಿಹ್ನೆಗಳು ಬೋರ್ಡ್ ಮೇಲೆ ಪೈಂಟ್ ಹಾಕೊಂಡ್ಬಿಟ್ಟು ಅಂಟಿಸಿದ್ರು. ಅಂಟಿಸ್ಬಿಟ್ಟು ಅದ್ರ ಕೆಳಗಡೆ ಎಲ್ಲರ ಹೆಸರು ನೇಮ್ಸ್ ಬರೆದ್ಬಿಟ್ಟು ಫುಲ್ ಎಂಜಾಯ್. ಯಾಕಂದರೆ ಲಾಸ್ಟ್ ಡೇ ಕಾಲೇಜ್, ಫೈನಲ್ ಇಯರ್. ಫೈನಲಿ ಸ್ಟಾರ್ಟ್ ಮಾಡಿದ್ರು. ಸಿಗ್ನೇಚರ್ ಡೇ ಅಂದರೆ ಏನಂತ ನೋಡಿ, ಇದೇ ಸಿಗ್ನೇಚರ್ ಡೇ. ಯಾಕಂದರೆ ಎಲ್ಲರೂ ಮೈ ಮೇಲೆ ಟೀ ಶರ್ಟ್ಗಳ ಮೇಲೆ ಎಲ್ಲರದು ಸಿಗ್ನೇಚರ್ ಹಾಕೊಂಡ್ಬಿಟ್ಟು ಒಂದು ನೆನಪಿಗೋಸ್ಕರ ಇಟ್ಕೊಳ್ಳೋದು. 3 ವರ್ಷ ಜರ್ನಿ ಹೇಗೋಯ್ತು ಏನು, ಯಾರ್ಯಾರ ನೆನಪು, ಎಲ್ಲರ ನೆನಪಿಗೋಸ್ಕರ ಸಿಗ್ನೇಚರ್ ಮಾಡಿಬಿಟ್ಟು ಎಲ್ಲರೂ ಟೀ ಶರ್ಟ್ ಮೇಲೆ ಸಿಗ್ನೇಚರ್ ಮಾಡಿಬಿಟ್ಟು ಇಟ್ಕೊಳ್ಳೋದು. ಕೆಲವರು ಎಲ್ಲರೂ ಖುಷಿಯಾಗಿದ್ದರು, ಇನ್ನು ಕೆಲವರು ಸ್ಯಾಡ್ ಆಗಿದ್ದರು. ಯಾಕೆಂದರೆ ಕಾಲೇಜ್ ಡೇಸ್ ಮುಗೀತು, ಫ್ರೆಂಡ್ಸ್ನೆಲ್ಲ ಮಿಸ್ ಮಾಡ್ಕೊತೀವಿ. ಇನ್ನು ಮುಂದೆ ಕಾಲೇಜ್ ಸಿರಲ್ಲ, ಯಾರೂ ಸಿಗಲ್ಲ, ಎಲ್ಲರೂ ಅವ್ರವ್ರ ಕೆಲಸದ ಮೇಲೆ ಬ್ಯುಸಿ ಆಗಿರ್ತೀವಿ ಅಂದ್ಬಿಟ್ಟು ಬೇಜಾರಾದರು. Uy, yang kalah aja.
ಲಾಸ್ಟ್ ಡೇ ಗ್ರೂಪ್ ಫೋಟೋ ಎಲ್ಲರೂ ತೊಗೊಂಡ್ಬಿಟ್ವಿ. ಹುಡುಗಿಯರೆಲ್ಲರೂ ಕಾಲೇಜ್ ಲಾಸ್ಟ್ ಡೇ ಅಂದ್ಬಿಟ್ಟು ಅಳ್ತಾ ಇದ್ರೆ ನಮ್ಮ ಫ್ರೆಂಡ್ಸು ಫುಲ್ ಹ್ಯಾಪಿ ಆಗಿದ್ರು. ಯಾಕಂದರೆ ನಮ್ಮ ಫ್ರೆಂಡ್ಸ್ದು ಕಲ್ಲು ಮನಸ್ಸು, ಏನು ಹೇಳಿ ಕಲ್ಲು ಮನಸ್ಸು ಅವ್ರದ್ದು. ನಾವು ಕಾಲೇಜ್ ಎಲ್ಲ ಮುಗಿದಾದ್ಮೇಲೆ ನಮ್ಮ ಫ್ರೆಂಡ್ದು ಬರ್ತಡೇ ಅಂದ್ಬಿಟ್ಟು ಹೋಗ್ಬಿಟ್ಟು ಕೇಕ್ ತಿಂದ್ವಿ, ಫುಲ್ ಬರ್ತಡೇ ಆಚರಿಸಿದ್ವಿ. ಇವ್ನು ನಮ್ಮನ್ನು ಬಿಟ್ಟು ನಮ್ಗಿಂತ ಜಾಸ್ತಿ ಕೇಕ್ ಇವನೇ ತಿಂತವನೆ. ಅದರಲ್ಲಿ ಹಿತವಚನ ಬೇರೆ ಹೇಳ್ತಾವೆ, ನಮ್ಗೆ ಕೇಳೋಕ್ಕಾಗ್ತಾ ಇಲ್ಲ ಇವಂದು. ಇವನು ನನ್ನ ಫ್ರೆಂಡು ಅಪ್ರೂಪ್ ಕಾಲೇಜ್ ಬಂದ್ಬಿಟ್ಟು ಸಿಕ್ಕಿರೋ ಖುಷಿಗೆ ಮ್ಯಾಂಗೋ ಹಣ್ಣು ಕೊಡಿಸ್ತಾನೆ. ಮ್ಯಾಂಗೋ ತಿನ್ನೋ ಈ ನಿಮ್ಮನ್ನು ನೋಡಿರೋ ಖುಷಿಗೆ ನಾನೇ ಮ್ಯಾಂಗೋ ಕೊಡಿಸ್ತೀನಿ ಅಂದ್ಬಿಟ್ಟು ನಮ್ಮನ್ನು ನೋಡ್ಬಿಟ್ಟು ಫುಲ್ ಹ್ಯಾಪಿ ಆಗಿಬಿಟ್ಟು ಮ್ಯಾಂಗೋ ಕೊಡಿಸ್ತಾನೆ. ನಮ್ಮಂಥ ಫ್ರೆಂಡ್ಸ್ನ ಪಡಿಬೇಕಂದ್ರೆ ಪುಣ್ಯ ಮಾಡಿರಬೇಕು ಅಂತಾನೆ. ಯಾವುದೋ ಒಂದು ಜಾಗದಲ್ಲಿ ಕುಂತ್ಕೊಂಡ್ಬಿಟ್ಟು ಮ್ಯಾಂಗೋ ಹಣ್ಣು ತಿಂತ ಕಷ್ಟ ಸುಖ ಮಾತಾಡ್ತಾ ಮ್ಯಾಂಗೋ ತಿಂತಿದ್ದೀವಿ. ನೀವು ಬನ್ನಿ ಮ್ಯಾಂಗೋ ತಿನ್ನಿ, ಟೇಸ್ಟ್ ಹೇಗಿದೆ ಅಂತ ಹೇಳಿ. ನಾವು ಹೋಗ್ತಾರದು ಮನೆ ಕಡೆ. ಮನೆಗೆ ಹೋಗ್ಬಿಟ್ಟು ಆರಾಮಾಗಿ 1-2 ಅವರ್ ಮಲ್ಕೊಂಡ್ಬಿಟ್ಟು ಎದ್ಬಿಟ್ಟು ಆಮೇಲೆ ಏನಾದರೂ ನೋಡಬೇಕು. ಮನೆ ಕಡೆ ಹೋಗ್ತಾ ಇದ್ದೀವಿ. ನಾವು ಮನೆಗೆ ಹೋಗ್ತಾ ಇರೋ ದಾರಿಯಲ್ಲಿ ಯಾವುದೋ ಜೋಳದ ರೊಟ್ಟಿ ಅಂಗಡಿ ಸಿಕ್ತಂದ್ಬಿಟ್ಟು ಇವನು ಜೋಳದ ರೊಟ್ಟಿ ನಾನು ತಿನ್ನಲೇಬೇಕು ಎಷ್ಟೊತ್ತಿದ್ರು ಅಂದ್ಬಿಟ್ಟು ರೊಟ್ಟಿ ತಿಂತವನೆ. ಅದು ನಮ್ಮನ್ನು ಬಿಟ್ಬಿಟ್ಟೆ ಒಂದು ಮಾತು ಕರೀಲಲ್ಲ. ಇವನು ಹೊಟ್ಟೆ ಒಳಗಡೆ ಅದು ಹೆಂಗೋಯ್ತೋ ಅವನಿಗೆ ಮಾತ್ರ ಗೊತ್ತು. ಬಟ್ ಆದರೆ ದುಡ್ಡು ಮಾತ್ರ ಲಾಸ್ಟಲ್ಲಿ ನನ್ನ ಫ್ರೆಂಡೇ ಪೇ ಮಾಡ್ದ. ಅದಕ್ಕೆ ಮಾತ್ರ ಫುಲ್ ಖುಷಿಯಾಗ್ಬಿಟ್ಟು ಅದಕ್ಕೊಂದು ಟ್ಯಾಂಕ್ಸು ಹೇಳಿಲ್ಲ. ಅದೇ ಅವನಿಗೆ ಫುಲ್ಲು ಬೇಜಾರಾಗ್ಬಿಡ್ತು. ಸರಿ, ಎಲ್ಲ ಕೆಲಸ ಮುಗೀತು. ಫೈನಲಿ ನಾನು ಎಡಿಟ್ ಮಾಡೋಣ ಅಂತ ನಾನು ಕುಂತ್ಕೊಂಡಿದ್ದೀನಿ. ಆದರೆ ನಮ್ಮ ಅಣ್ಣ ಮಗಳು ಬಂದ್ಬಿಟ್ಟು ಫುಲ್ ಡಿಸ್ಟರ್ಬ್ ಮಾಡ್ತಾಯಿದ್ದಾಳೆ. ಒಂದು ಎಡಿಟ್ ಮಾಡೋಕ್ಕೂ ಸಹ ಬಿಡ್ತಾಯಿಲ್ಲ. ಫುಲ್ಲು ತೀಟ್ಲೆ ಮಾಡ್ತಾಯಿದ್ದಾಳೆ. ನೋಡಿ ಬ್ಲಾಗ್ ಎಡಿಟ್ ಮಾಡೋಣ ಅಂತ ಕುಂತ್ರೆ ಇವರಿಬ್ಬರು ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾರೆ ಸರಿಯಾಗಿ. ನನಗೆ ಎಡಿಟೇ ಮಾಡೋಕ್ಕೆ ಬಿಡ್ತಲ್ಲ, ಏನು ಮಾಡೋಣ ಇವರಿಬ್ಬರಿಗೆ. ನೋಡಿ ಏನೇನು ವಿಚಿತ್ರ ಅವತಾರಗಳು ಆಡ್ತವ್ರೆ. ಮಾತಾಡೋ ಹೊಟ್ಟೆ ಡುಮ್ಮ.